ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಹೋದ ಬಾರಿ ನಾವು ಯಾವಾಗ ಶುರು ಮಾಡಿದ್ವೋ ಆಗ 49ನೇ ಅಧ್ಯಾಯದಲ್ಲಿ ನಾವು 14 ಶ್ಲೋಕಗಳನ್ನು ನೋಡಿದ್ವಿ. ವಾಸ್ತವಿಕವಾಗಿ ನಾವಿನ್ನು ಸ್ವಲ್ಪ ಮುಂದೆ ಹೋಗಿದ್ದೀವಿ, ಆದರೆ ಪೂರ್ವ ಪ್ರಸಕ್ತವಾದ ನೆನಪು ಇರಬೇಕು ಅನ್ನೋ ಕಾರಣದಿಂದ ಹಿಂದೆ ಚತುರ್ಮುಖನ ವಿಗ್ರಹವನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳೋದನ್ನು ನೋಡಿದ್ವಿ. ಇದು ಶಿಲ್ಪಶಾಸ್ತ್ರದ ಪ್ರಕಾರ. ಶಿಲ್ಪಶಾಸ್ತ್ರದಲ್ಲಿ ಹೇಳಿದ್ದಕ್ಕೂ ಇತಿಹಾಸ ಪುರಾಣದಲ್ಲಿ ಹೇಳಿದ್ದಕ್ಕೂ ಪಂಚರಾತ್ರ ಸಂಹಿತೆಗಳಲ್ಲಿ ಡಿಸ್ಕ್ರೈಬ್ ಮಾಡಿದ ಒಂದು ಮೂರ್ತಿ ಲಕ್ಷಣಕ್ಕೂ ವ್ಯತ್ಯಾಸ ಇರಬಹುದು, ಇರಬಾರದು ಅಂತೇನಿಲ್ಲ. ಚತುರ್ಮುಖನದ್ದು ಬಹಳ ವಿಚಿತ್ರ. ನಾವು ಈಗೆಲ್ಲ ನೋಡ್ತೇವಲ್ಲ ಹಾಗೆ 4 ಮೋರೆಗಳು, 4 ಕೈಗಳು. ಇದನ್ನು ಆಚಾರ್ಯರೂ ಸೂಚಿಸಿದ ಹಾಗಿದೆ. ಮಧ್ವಾಚಾರ್ಯರು ಹಾಗೆ ಹೇಳೋದು, 16 ಕೈ ಹೇಳಲ್ಲ ಅವರು. 4 16 ಆಗಬೇಕು. 4 ಮೋರೆ, 4 ಕೈ, ಆಯ್ತಾ. ಆಮೇಲೆ ಬೃಹತ್ ಜಠರ ಮಂಡಲ ಅಂತ ಒಂದೇ ಕಡೆ ಕೂತಿರೋದ್ರಿಂದ ಒಂದು ಸ್ವಲ್ಪ ಡುಮ್ಮ ಹೊಟ್ಟೆ. ಲಂಬಕೂರ್ಚ ಜಟಾಭುಕ್ತ ಬ್ರಹ್ಮ ಹಂಸಾಗ್ರ ವಾಹನ. ದರ್ಭೆಯನ್ನು ಹಿಡಿದಿದ್ದಾರೆ ಒಂದು ಕೈಯಲ್ಲಿ, ಜಟೆಯನ್ನು ಬಿಟ್ಟಿದ್ದಾರೆ, ಹಂಸದ ಮೇಲೆ ಕುಳಿತಿದ್ದಾರೆ. ದಕ್ಷಿಣೇಚ ಅಕ್ಷಸೂತ್ರಂಚ, ಬಲಗೈಯೊಂದರಲ್ಲಿ ಜಪದ ಮಾಲೆ, ಎಡಗೈಯಲ್ಲಿ ಸೃಕ್ ಮತ್ತು ಕಮಂಡಲು. ಆಜ್ಯಸ್ಥಾಲಿ, ಒಂದು ಕಡೆ ಆಜ್ಯಸ್ಥಾಲಿ ಅಂದರೆ ತುಪ್ಪದ ಪಾತ್ರೆ. ಸಾವಿತ್ರಿ ವಾಮದಕ್ಷಿಣೆ, ಎಡಗಡೆ ಬಲಗಡೆ ಸಾವಿತ್ರಿ ಹಾಗೂ ಗಾಯತ್ರಿ ಇರ್ತಾರೆ, ಎರಡು ಒಂದೇ ರೂಪ. ಸಾವಿತ್ರಿ ಅಂದರೆ ಏನು? ಸವಿತೃವಿನ ಮಗಳು ಅಂತ. ಸಾವಿತ್ರಿ ಅಂದರೆ ಸವಿತೃವಿನ ಮಗಳು, ದೇವರ ಮಗಳು. ಗಾಯತ್ರಿ ಅಂದರೆ ಏನು? ಗಾಯತ್ರಿ ಛಂದಸ್ಸಿಗೆ ಅಭಿಮಾನಿನಿ ದೇವತೆ ಅಂತ. ಎರಡೂ ಒಂದೇ. ಸರಸ್ವತಿಯದ್ದೇ 2 ರೂಪ. ಅವರ ಅಕ್ಕಪಕ್ಕ ಕೂತಿರ್ತಾರೆ. ವಿಷ್ಣುರಷ್ಟಭುಜಸ್ತಾರ್ಕ್ಷೆ ಕರೆ ಖಡ್ಗಸ್ತು ದಕ್ಷಿಣೆ. ಇನ್ನು ದೇವರನ್ನು ನೆನಪಿಸ್ಕೊಳ್ಬೇಕಾದ್ರೆ, ದೇವರನ್ನು ಕೆತ್ತಬೇಕಾದ್ರೆ, ದೇವರ ರೀತಿಯಾದ ಪ್ರತಿಮೆಯನ್ನು ಕೆತ್ತಬೇಕಾದ್ರೆ 8 ತೋಳು, ಒಂದರಲ್ಲಿ ಖಡ್ಗ, ಗದೆ, ಆಮೇಲೆ ಕಾರ್ಮುಕ ಖೇಟಕ. ಕಾರ್ಮುಕ ಅಂತ ಹೇಳಿದ್ರೆ ಬಿಲ್ಲು, ಖೇಟಕ ಅಂತಂದರೆ ಗುರಾಣಿ, ಚಕ್ರ, ಶಂಖ, ಈ ತರಹ ಎಲ್ಲ ಇರುತ್ತೆ. ಇನ್ನು ನರಸಿಂಹನು 4 ತೋಳುಗಳನ್ನು ಇಟ್ಟುಕೊಂಡವನು, ವಿದಾರಿತ ಮಹಾಸುರ, ಸುರರನ್ನು ಸೀಳಿದವನು. ವರಾಹನು ಕೂಡ ಇದಾಗಬೇಕಿತ್ತು. ವರಾಹನು ಕೂಡ ಚತುರ್ಬಾಹು, 4 ತೋಳಿನವನು. ಶೇಷ ಪಾಣಿತಲೆ ಧೃತ ಧಾರಯನ್ ಬಾಹುನ ಪೃಥ್ವೀಂ. ಒಂದು ಕೈಯಲ್ಲಿ ಶೇಷ, ಇನ್ನೊಂದರಲ್ಲಿ ಭೂಮಿಯನ್ನು ಹೊತ್ತಿದ್ದಾನೆ. ವಾಮನ ಕಮಲಾಮಧ, ವಾಮನನಾದರೆ
ಕೆಳಗಡೆಯ ಕೈಯಲ್ಲಿ ಇದು ಕಮಲವನ್ನು ಇಟ್ಕೊಂಡಿದ್ದಾನೆ. ಪಾದಲಗ್ನ ಧರ ಕಾರ್ಯ. ಇನ್ನು ಪಾದಲಗ್ನ ಧರ ಕಾರ್ಯ, ಪಾದದಲ್ಲಿ ಭೂಮಿ ಇರಬೇಕು. ಪುಟ್ಟದು ಪ್ರತಿಮೆ. ವಿಷ್ಣುವಿನ ಪ್ರತಿಮೆಗೂ ಸ್ತ್ರೀ ರೂಪದ ಲಕ್ಷ್ಮಿಯ ಪ್ರತಿಮೆಗೂ ಬಹಳ ಅಂತರ ಇರುತ್ತೆ. ಯದಾ ಲಕ್ಷ್ಮೀರ್ ವ್ಯವಸ್ಥಿತ, ಲಕ್ಷ್ಮಿ ಇದ್ದರೆ ಭೂಮಿ ಕೆಳಗಡೆ, ಲಕ್ಷ್ಮಿ ಇಲ್ಲದಿದ್ದರೆ ಭೂಮಿ ಇದರ ಮೇಲೆ, ಕೊರೆದಾಡೆಯ ಮೇಲೆ. ಎರಡು ವ್ಯತ್ಯಾಸ ಇದೆ. ಧಾರಯನ್ ಬಾಹುನ ತ್ರೈಲೋಕ್ಯ ಮೋಹನಸ್ತಾರ್ಕ್ಷ್ಯೆ ಷಷ್ಠಬಾಹುಸ್ತು ದಕ್ಷಿಣೆ. ತ್ರೈಲೋಕ್ಯ ಮೋಹನ ಮುದ್ರೆ, ಇದು ನಾರಾಚ ಮುದ್ರೆ ಅಂತಲೂ ಕರೀತಾರೆ, ತ್ರೈಲೋಕ್ಯ ಮೋಹನ ಮುದ್ರೆ ಅಂತ ಕೂಡ ಕರೀತಾರೆ. ನೀವು ತ್ರೈಲೋಕ್ಯ ಮೋಹನ ಮುದ್ರೆ ಮಾಡಬೇಕಾದ್ರೆ ಹೀಗೆ ಮಾಡಬೇಕು. ಮೂರು ಲೋಕ ಮೋಹಗೊಳ್ಳತಾನನ್ನು ನೋಡಿ ಜಪ ಮಾಡಬೇಕು, ಇಟ್ಕೊಂಡು ಜಪ ಮಾಡಬೇಕು. ನಾರಾಚ ಮುದ್ರೆ ಶತ್ರುನಾಶಕ್ಕಾಗಿ. ಹೀಗೆ ಕೆಲವೊಬ್ಬರು ಹೀಗೂ ಮಾಡ್ತಾರೆ. ತ್ರೈಲೋಕ್ಯ ಮೋಹನ ಮುದ್ರೆ ಎರಡು ಹೀಗೆ ಮಾಡಿದ್ರೆ, ಒಂದು ಇದರಲ್ಲಿ ನಾರಾಚ ಮುದ್ರೆಯನ್ನು ಮಾಡಿ ಶತ್ರುನಾಶಕ್ಕಾಗಿ ಜಪ ಮಾಡೋದು ಅಂತ ಒಂದು ಚಿಂತನೆ ಇದೆ. ಅದು ಹೇಗೆ ಸಕ್ಸಸ್ ಆಗುತ್ತೋ ಬಿಡುತ್ತೋ ಮಾಡಿದವರು ನೋಡ್ರಪ್ಪ. ನಾವು ಅದಕ್ಕಂತೂ ಪ್ರಯತ್ನಿಸಿಲ್ಲ, ಪ್ರಯತ್ನಿಸಲ್ಲ. ಇನ್ನು ಅಷ್ಟಬಾಹುಸ್ತು ದಕ್ಷಿಣೆ. ಚಕ್ರ, ಶಂಖ, ಮುಷಲ, ಅಂಕುಶ, ಶಂಖ, ಶಾರಂಗ, ಗದ, ಪಾಶ, ಪದ್ಮ, ವೀಣ ಇವುಗಳನ್ನು ಇಟ್ಟುಕೊಂಡ ಎಷ್ಟೂ ಇರುವ ಇದೆಲ್ಲ ನೋಡಿ. ವಿಂಶದ್ಬಾಹುಶ್ಚತುರ್ವಕ್ತ್ರ ದಕ್ಷಿಣಸ್ಥೋತ ವಾಮಕೆ. 23ನೇ ಇದು. ನಾನು ಎಷ್ಟನ್ನೂ ಧರಿಸಬಹುದು. ಎಷ್ಟು ಕೈಗಳ ಮೂರ್ತಿಯನ್ನು ಚಿಂತನೆ ಮಾಡಬೇಕು ಅಂದರೆ ನಿಮಗೆಷ್ಟಾಗತ್ತೆ ಅಷ್ಟು ಚಿಂತನೆ ಮಾಡಿ. ದ್ವಿಪದಾದ್ಯನಂತ ಚರಣಾಂತತಯ ಅಂತ ಪಂಡಿತಾಚಾರ್ಯರು ಮಧ್ವ ವಿಜಯದಲ್ಲಿ 2 ಕಾಲುಗಳಿಂದ ಹಿಡಿದು ಅನಂತ ಕಾಲುಗಳವರೆಗಿನ ದೇವರನ್ನು ಚಿಂತನೆ ಮಾಡ್ಬೋದು. ಕಾಲು ಉಪಲಕ್ಷಣ ಎಲ್ಲನೂ ನಿಮಗೆ ಎಷ್ಟಾಗತ್ತೋ ಅಷ್ಟು, ಎಷ್ಟು ಕೈ ಆಗತ್ತೆ ಅಷ್ಟು, ಅದೇ ನಮಗೆ ಅನುಕೂಲ ಅಂತ. ನಾವು 4 ಕೈನ ಒಬ್ಬ ವ್ಯಕ್ತಿಯನ್ನು ನೋಡಿಲ್ಲ, ಆದ್ದರಿಂದ ನಮಗೆ ಅದರ ಅಭಿವ್ಯಕ್ತಿ ಕಷ್ಟ. 2 ಕೈ. ಇನ್ನು ಸೂರ್ಯಮಂಡಲದಲ್ಲಿ ಎಷ್ಟು ಕೈಗಳಿದೆ? ಸೂರ್ಯಮಂಡಲದಲ್ಲಿ ನಾವು ಯಾವರನ್ನು ಆರಾಧನೆ ಮಾಡ್ತೇವೆ ಎಷ್ಟು? ನೋಡಪ್ಪ, ನನಗೆ 2 ಕೈ ಒಂದು ಸ್ವಲ್ಪ ಹಿತ ಅಂತ ಅನ್ಸತ್ತೆ, ನನಗೆ ಬರುತ್ತೆ ಅಂತ ಹೇಳಿದೆ. ಇಲ್ಲ, ಪದ್ಮಾಸನ ಅಂದ್ರೇ ಹಿಂಗೆ ಕೂತಿರೋದು ಅಂತ. ಕೆಲವರು ಪದ್ಮಾಸನ ಅಂದರೆ ಹೀಗೆ, ಆಮೇಲೆ 2 ಕೈ ಅಂತ ಎಕ್ಸ್ಟ್ರಾ ಚಕ್ರಶಂಖಗಳನ್ನು ಹಿಡಿದಿರೋದು. ಹಾಗಾದರೆ ಪದ್ಮಾಸನಸ್ಥನಾಗಿ ಪೂಜೆ ಮಾಡಬೇಕು ಅಂದರೆ ಹೇಗೆ? ಪದ್ಮಾಸನಸ್ಥ ಅಂದರೆ ಹಿಂಗೆ ಕೂತ್ಕೋಬೇಕು, ಪೂಜೆ ಮಾಡೋದು ಹೇಗೆ? ಕೇವಲ ಗೋವಿಂದಾಚಾರ್ಯ ಹೇಳಿದ್ದಲ್ವಾ, ಒಪ್ಪಬಾರದು. ನಾಳೆ ಅವರು ಹರಿತರೋತ್ತಮ ಅಂತ ಹೇಳಿದ್ರೆ ಅಲ್ಲ ಅಂತ ಗಲಾಟೆ ಮಾಡಿ ಯಾರು. ಇದು ಕೆಟ್ಟ ಮೆಂಟಾಲಿಟಿ. ಸ್ಪರ್ಧೆಯ ತುದಿ. ನಾರಾಯಣನಿಗೆ 4, 2 ಅಲ್ಲ, ಅಲ್ಲಿ ಹೇಳಿರೋದು 4. ನಮ್ಗೆ ಹಂಗೆ ಮಾಡ್ಲಿಕ್ಕೆ ಆಗತ್ತಾ ಅನ್ನೋದು ನೋಡ್ಕೋಬೇಕು. ಸಾಧ್ಯವಾದಷ್ಟು 4 ಕೈ ಆದರೂ ಓಕೆ. ಇದು 16, 20 ಎಲ್ಲ ಭಾರಿ ಕಷ್ಟ ಆಗುತ್ತೆ. ನನಗೆ ಹೀಗೆ ಚಿಂತನೆ ಮಾಡ್ತಾ ಇದ್ದರೆ 16 ಕೈ ಅಂತಂದರೆ ದೇವ್ರ ಹಿಂದೆ ನಿಂತುಕೊಂಡ್ರೆ ಆ ವ್ಯಾಸ ಹೇಗೆ ಬರಬಹುದು? ಆ ಕೈ ಎಲ್ಲಿಂದ ಮೂಡಿರುತ್ತಲ್ಲ ಅದರದ್ದು ಯಾವ ರೀತಿ ಇರಬಹುದು? ಆ ಥರ ಎಲ್ಲ ವಿಮರ್ಶೆ ಬರಲಿಕ್ಕೆ ಶುರು ಆಗಿ, ಬೇಡಪ್ಪ 2 ಕೈ ಸಾಕು ನಮಗೆ, ವೇದವ್ಯಾಸ ಮಂತ್ರವನ್ನು ಚಿಂತನೆ ಮಾಡೋಣ ಅನ್ಸುತ್ತೆ. 4 ಕೈ ಆದರೂ ಪರವಾಗಿಲ್ಲ. ಅಷ್ಟಬಾಹು ದಕ್ಷಿಣೆ ಅಂದರೆ ಒಂದು ಕಡೆಗೆ 8, ಇನ್ನೊಂದು ಕಡೆಗೆ 8 ಅಂತ. ಅದೇ
16 ಬಾಹು ಇದ್ದರೆ ಏನೇನು ಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರೆ ಇಲ್ಲಿ. ಯಾಕಂದರೆ ಷೋಡಶ ಬಾಹು ಲಕ್ಷ್ಮೀ ನರಸಿಂಹನನ್ನು ವಿಜೇಂದ್ರ ಸ್ವಾಮಿಗಳು ಕೆತ್ತಿದಾರೋ ಕೊಟ್ಟಿದಾರೋ ಪೂಜೆ ಮಾಡಿದ್ದಾರೆ. 16 ಬಾಹುಗಳು. ಒಂದು ವೇಳೆ 16 ಬಾಹುವಿನ ದೇವರನ್ನು ಚಿಂತನೆ ಮಾಡೋದ್ರೆ ಏನು ಮಾಡಬೇಕು? ಅದು ನಮ್ಮ ಮೇಲೆ, ಅಂದರೆ ನಿಮ್ಮ ಮೇಲೆ, ಧ್ಯಾನ ಮಾಡುವವರ ಮೇಲೆ ಅವಲಂಬಿತ. ಆಯಿತಾ? ಶ್ರಿಯಾಧೃತೈಕ ಚರಣ ವಿಮಲಾದ್ಯಾಭಿರೀಡಿತ, ವಿಮಲಾ ಉತ್ಕರ್ಷಿಣಿ ಮೊದಲಾದ ಎಲ್ಲ ಪರಮಾತ್ಮನ ಶಕ್ತಿಗಳಿಂದ ಪೂಜ್ಯವಾದದ್ದು. ಪರಮಾತ್ಮನ ಶಕ್ತಿಗಳು ಎಲ್ಲ ನಿಂತಿವೆ, ಅಂದರೆ ಲಕ್ಷ್ಮಿಯ ರೂಪ. ವಿಮಲೋತ್ಕರ್ಷಿಣಿ ಜ್ಞಾನ ಕ್ರಿಯಾ ಯೋಗ ತಥೈವ ಚ ಪ್ರಹ್ವಿ ಸತ್ಯ ತಥೇಚಾನ ನುಗ್ರಹ ಚೇತಿ ಶಕ್ತಯ ಇತ್ಯಾದಿಗಳು. ನಾಭಿ ಪದ್ಮೆ ಚತುರ್ವಕ್ತ್ರೋ ಹರೇಶಂಕರಕೋ ಹರಿ. ಇನ್ನೂ ಈ ರೀತಿ ದೇವರನ್ನು ಚಿಂತನೆ ಮಾಡಿ 16, 8 ಎಷ್ಟು ಬೇಕಾದ್ರೆ ಚಿಂತನೆ ಮಾಡಿ ಆದಮೇಲೆ ದೇವರ ನಾಭಿಪದ್ಮಕ್ಕೆ ಬಂದು ದೇವರ ಹೊಕ್ಕಳಿನಿಂದ ಹೊರಟ ಪರಮಾತ್ಮನ ಹೊಕ್ಕಳಿನಿಂದ ಹೊರಟ ಪದ್ಮದ ಮೇಲ್ಗಡೆ ಇರುವ ಚತುರ್ಮುಖನನ್ನು ಚಿಂತನೆ ಮಾಡಬಹುದು. ಆಮೇಲೆ ಶೂಲಷ್ಟಧಾರಿ ದಕ್ಷೇಚ ಗದಾಚಕ್ರ ಧರೋಪರೆ ರುದ್ರಕೇಶವ ಲಕ್ಷ್ಮಾಂಗವು ಗೌರಿ ಲಕ್ಷ್ಮೀ ಸಮನ್ವಿತ. ಇನ್ನು ಇಬ್ಬರನ್ನು ಅರ್ಧನಾರೀಶ್ವರರಾಗಿ ಚಿಂತಿಸಬಹುದು, ರುದ್ರನನ್ನ ಮತ್ತು ನಾರಾಯಣನನ್ನ. ಶಂಖಚಕ್ರ ಗದಾ ಪಾಣಿಶ್ಚ ಅಶ್ವಶಿರಾಹರಿಹಿ. ಇನ್ನು ಶಂಖ ಚಕ್ರ ಇತ್ಯಾದಿಗಳನ್ನು ಇಟ್ಟುಕೊಂಡ ಅಶ್ವಶಿರ ಹಯಗ್ರೀವನನ್ನು ಚಿಂತನೆ ಮಾಡಬಹುದು. ಹಯಗ್ರೀವನನ್ನು ಚಿಂತನೆ ಮಾಡಬೇಕಾದರೂ ಕೂಡ ವಾಮಪಾದೋ ಧೃತಶೇಷೆ ದಕ್ಷಿಣ ಕೂರ್ಮ ಪೃಷ್ಠಗ, ಒಂದು ಕಾಲನ್ನು ಶೇಷನ ಮೇಲೆ ತಲೆ ಮೇಲಿಟ್ಟಿದ್ದಾನೆ, ಅದು ಎಡಗಾಲನ್ನು. ಬಲಗಾಲನ್ನು ಕೂರ್ಮ ಪೃಷ್ಠಗ ಆಮೆಯ ಬೆನ್ನ ಮೇಲೆ ಇಟ್ಟಿದ್ದಾನೆ. ದತ್ತಾತ್ರೇಯೋ ದ್ವಿಬಾಹು ಸ್ಯಾತ್ ವಾಮೋತ್ಸಂಗೇ ಶ್ರೇಯಾಸಃ. ದತ್ತಾತ್ರೇಯ ಎರಡೇ ಕೈ, ಆಚಾರ್ಯರು ಎರಡೇ ಕೈಗಳಾಗಿ ಹೇಳಿರೋದು. ಶಿವ ಮತ್ತು ವಿಷ್ಣುವನ್ನ ಇಲ್ಲ ಅವರಿಬ್ಬರನ್ನು ಅರ್ಧನಾರೀಶ್ವರರಾಗಿ ಚಿಂತನೆ ಮಾಡಿ ಅಂತ. ಅಂದರೆ ಶಿವ ಪಾರ್ವತಿಯ ಜೊತೆಗೆ, ದೇವರು ಲಕ್ಷ್ಮಿಯ ಜೊತೆಗೆ. ಶಂಕರನಾರಾಯಣ ಇಲ್ಲಿ ಹೇಳಿಲ್ಲ. ರುದ್ರಕೇಶವ ಲಕ್ಷ್ಮಾಂಗವು ಗೌರಿ ಲಕ್ಷ್ಮೀ ಸಮನ್ವಿತ ಅಂತ ಹೇಳಿದ್ದಾರೆ. ಇಲ್ಲ, ಮಧ್ವಾಚಾರ್ಯರು ಹೇಳಲಿಲ್ಲ. ಹಾಗೆ ಇಬ್ಬರು ಒಂದು ಶರೀರದಲ್ಲಿದ್ದಾರೆ ಅಂತ ಚಿಂತನೆ ಮಾಡಬಹುದು, ಏನು ವಿರೋಧ ಏನಿಲ್ಲ ಅದಕ್ಕೆ. ಅಲ್ಲ, ಅದೇ ಪ್ರತಿಮೆಗಳು ಹಾಗಾಗಿದೆ, ಹರಿಹರ ಅಂತ ಹೇಳಿ ಚಿಂತನೆಯನ್ನೂ ಮಾಡ್ತಾರೆ. ಆದರೆ ಶಾಸ್ತ್ರದಲ್ಲಿ ಈ ತರಹದ್ದೆಲ್ಲ ಕಾಣಲ್ಲ. ಒಂದು ಇದು ಶಿಲ್ಪಶಾಸ್ತ್ರವನ್ನು ತಟಸ್ಥವಾಗಿ ಹೇಳ್ತಾ ಇದೆ. ನೀವು ಹಾಗೆ ಉಪಾಸನೆ ಮಾಡಬಹುದಾ ಅಂದರೆ ಗೊತ್ತಿಲ್ಲ, ಎಲ್ಲರದ್ದು ಹಾಗೆ ಮಾಡಬಹುದು. ಯಾಕೆ ವಾಯುದೇವ್ರದ್ದು ಮಾಡ್ಲಿಕ್ಕಾಗಲ್ವಾ? ಖಂಡಿತ ಅಲ್ಲ, ಮಾಡಬಹುದು, ಆರಾಮವಾಗಿ ಮಾಡಬಹುದು. ದತ್ತಾತ್ರೇಯೋ ದ್ವಿಬಾಹು ಸ್ಯಾತ್ ವಾಮೋತ್ಸಂಗೇ ಶ್ರೇಯಾಸಃ. ಇನ್ನು ದತ್ತಾತ್ರೇಯ 2 ತೊಳುಗಳನ್ನು ಹೊಂದಿದ್ದಾನೆ. ಎಡ ತೊಡೆಯಲ್ಲಿ ಲಕ್ಷ್ಮಿ ಇದ್ದಾಳೆ. ವಿಶ್ವಕ್ಸೇನ ಚಕ್ರಗದಿ ಹಲಶಂಖಿ ಹರೇರ್ಗಣ. ಇನ್ನು ವಿಶ್ವಕ್ಸೇನ ಮೊದಲಾದ ಗಣದವರು ಚಕ್ರ, ಗದ, ಹಲ, ನೇಗಿಲು, ಶಂಖ ಅದನ್ನು ಹೊಂದಿರುವ ಗಣ, ಅದರ ಮಧ್ಯದಲ್ಲಿ ದೇವರಿದ್ದಾನೆ ಅಂತಲೂ ಚಿಂತನೆ ಮಾಡಬಹುದು. ಮತ್ತು ಪ್ರತಿಮೆಗೆ ಇವೆಲ್ಲವೂ ಕೂಡ ಪೋಷಕ. ಪ್ರತಿಮಾಶಾಸ್ತ್ರಕ್ಕೆ ಇವೆಲ್ಲವೂ ಕೂಡ ಪೋಷಕ. ದತ್ತಾತ್ರೇಯನ ಬಣ್ಣ ಕಪಿಲನ ಬಣ್ಣ ಯಾವುದೋ ಅದೇ. ಕಪಿಲನ ಬಣ್ಣ ಬಿಳಿಯೇ. ಇಬ್ಬರದು, ಏಕೆಂದರೆ ಇಬ್ಬರಿಗೂ ಕಪಿಲ ಮತ್ತು ದತ್ತ ಇಬ್ಬರನ್ನು ಒಂದೇ ಇದರಿಂದ ಶ್ಲೋಕದಿಂದ ಹೇಳ್ತಾರೆ.
ತಂತ್ರಸಾರ ಸಂಗ್ರಹ 4ನೇ ಅಧ್ಯಾಯದಲ್ಲಿ. ಇನ್ನು ಚಂಡ್ಯಾದಿ ದೇವತಾ ಲಕ್ಷಣ, ಇಲ್ಲಿಗೆ 49ನೇ ಅಧ್ಯಾಯ ಮುಗೀತು. ಇನ್ನು ಚಂಡ್ಯಾದಿ ಪ್ರತಿಮಾ ಲಕ್ಷಣವನ್ನು ಹೇಳ್ತಾರೆ. ಅದು ಎಲ್ಲ ದೇವಾಲಯಗಳಲ್ಲಿ ಅದನ್ನು ಇದರಲ್ಲೆಲ್ಲ ಕೆತ್ತಿ ಎಲ್ಲ ಇಟ್ಟಿರ್ತಾರೆ. ಅದು ಬಹಳ ಅದನ್ನೆಲ್ಲ ಪ್ರತಿಮಾ ಲಕ್ಷಣದ ಹಿನ್ನೆಲೆಯಲ್ಲಿ ನೀವು ನೋಡಿದರೆ ಪ್ರತಿಮಾ ಕೋಶ ಇದೆ, ಪ್ರತಿಮಾ ಕೋಶ ಅಂತ ಹೇಳಿದೆ, ನೆಟ್ಟಲ್ಲೂ ಸಿಗತ್ತೆ. ಅಲ್ಲಿ ನೀವು ನೋಡಿದ್ರೆ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು, ಅದೇನು ನೋಡಲೇಬೇಕು ಅಂತ ಇಲ್ಲ. ಆಯಿತಾ? ಇಲ್ಲಿಗೆ 50ನೇ ಅಧ್ಯಾಯದ ಸಾರಾಂಶವನ್ನು ನಾನು 50ನೇ ಅಧ್ಯಾಯವನ್ನು ಹಾರಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಒಂದು ಲೆಕ್ಕದಲ್ಲಿ. ಇನ್ನು ಸೂರ್ಯಾದಿ ಗ್ರಹದೇವತಾ ಪ್ರತಿಮಾ ಲಕ್ಷಣ, ಅದನ್ನೆಲ್ಲ ಈಗ ನೀವು ಯಾವುದಾದ್ರು ದೇವಸ್ಥಾನಕ್ಕೆ ಹೋದರೆ ಸುತ್ತುವರಿಬೇಕಾದ್ರೆ ಇಟ್ಟಿರ್ತಾರೆ. ಸೂರ್ಯ ಹೇಗಿರ್ತಾನೆ, ಇನ್ನು ಚಂದ್ರ ಹೇಗಿರ್ತಾನೆ ಅಂತ. ಪ್ರತಿಮಾ ಲಕ್ಷಣದ ಹಿನ್ನೆಲೆಯಲ್ಲಿ ನೋಡೋದಾದರೆ ಸೂರ್ಯಾದಿ ನವಗ್ರಹ ದೇವತಾ ಲಕ್ಷಣ ನೀವು ಅಲ್ಲಿ ನೋಡಬೇಕಾದ್ರೆ ಹೇಳ್ತೇನೆ. ಆಮೇಲೆ ನೆಕ್ಸ್ಟು ಚತುಷ್ಷಷ್ಟಿ ಯೋಗಿನಿ ಪ್ರತಿಮಾ ಲಕ್ಷಣಾನಿ ಅಂತ 64 ಯೋಗಿನಿಯರು ಅವರ ಪ್ರತಿಮಾ ಲಕ್ಷಣವನ್ನು ಹೇಳ್ತಾರೆ. ರಾಕ್ಷಸಿ, ಕ್ಷಪಣ ಮೊದಲಾದ ಎಲ್ಲ ದೇವತೆಯನ್ನು ಹೇಳ್ತಾರೆ. ಚಂಡಿಗೆ ಸಂಬಂಧಪಟ್ಟದ್ದೇ. ಅದರಲ್ಲಿ ವಾಪಸ್ ಬಂದು 51ನೇ ಒಂದು ಅಧ್ಯಾಯ, ಅದನ್ನು ನಾನು ಸ್ವಲ್ಪ ಹೇಳ್ತೇನೆ. 7 ಕುದುರೆ, 1 ಚಕ್ರ, ಅದರಲ್ಲಿ ಸೂರ್ಯ 2 ಪದ್ಮವನ್ನು ಹಿಡ್ಕೊಂಡಿರ್ತಾನೆ. ಈ 2 ಪದ್ಮ ಹಿಡ್ಕೊಂಡಿರ್ತಾನೆ ಅನ್ನೋದನ್ನು ಮಾತ್ರ ಮಧ್ವಾಚಾರ್ಯರು ಹೇಳಿದ್ದಾರೆ. ಹ್ರಸ್ವ ಕೃಪಾಳು ಸೇತಶ್ಚ ಸ್ವಯಮನ್ಯ ಸ್ವಯಂ ತಥಾ. 2 ಪದ್ಮಗಳನ್ನು ಧರಿಸಿ, ಕೃಪಾಳು ಘೃಣಿ ಅಂತ, ಅದು ಹ್ರಸ್ವ ಘೃಣಿ. ಮತ್ತು ಸೂರ್ಯನೂ ಕೂಡ ಸ್ವಲ್ಪ ಹ್ರಸ್ವಕಾಯ ಅಂತವನು. ನಾವು ವಿಷ್ಣು ಪುರಾಣದಲ್ಲಿ ಬಂದದ್ದನ್ನು ನೋಡಿದ್ದೀವಿ. ಅದರಿಂದಾಗಿ ಸೂರ್ಯ ಯಾರ ರಾಶಿಯಲ್ಲಿ ಉಚ್ಚ ಇರ್ತಾನೋ ಜ್ಯೋತಿಷ್ಯದ ಪ್ರಕಾರ ಅವರು ಕೂಡ ಹ್ರಸ್ವಕಾಯರೇ. ನಮ್ಮ ಸ್ವಾಮಿಗಳು, ಪೇಜಾವರ ಸ್ವಾಮಿಗಳು ಸೂರ್ಯ ಉಚ್ಚ. ಅವನ ಲಕ್ಷಣವನ್ನು ಘೃಣಿಸೂರ್ಯ ಆದಿತ್ಯ ಅನ್ನೋದು ಮಾತ್ರ ಅವನ ಮಂತ್ರ. ನಾನು ಒಂದು ಹೇಳಿದ್ದು ಹ್ರಸ್ವ ಕೃಪಾಳು. ಕೃಪಾಳು ಅಂದರೆ ಘೃಣಿ, ಅದು ಹ್ರಸ್ವ ಅಂತಂದರೆ ಘೃಣಿ. ಹಾಗೆ ಅಲ್ಲಿ 2 ಪದ್ಮವನ್ನು ಮಾತ್ರ ಹೇಳಿರೋದು. ಪ್ರತಿಮೆಯನ್ನು ಕೆತ್ತಬೇಕಾದ್ರೆ 7 ಕುದುರೆ, 1 ಚಕ್ರದ ರಥ ಇತ್ಯಾದಿಗಳನ್ನೆಲ್ಲ ಹೇಳ್ತಾರೆ. ಮಷಿ ಭಾಜನ ಲೇಖ್ಯೌಚ ಬಿಬ್ರ ದಂಡೀತು ದಕ್ಷಿಣೆ. ಆಮೇಲೆ ಒಂದು ಪುಸ್ತಕವನ್ನು, ಪೇಪರನ್ನು ಹಿಡಿದಿರ್ತಾನಂತೆ. ಮಸಿ ಕುಡಿಕೆಯನ್ನು ಹಿಡಿದಿರ್ತಾನೆ. ದಕ್ಷಿಣದಲ್ಲಿ ದಂಡಿಯಾಗಿರ್ತಾನೆ, 4 ತೋಳು. ವಾಮೇತು ಪಿಂಗಲೋದ್ವಾರಿ ದಂಡಭೃತ್ ಸರ್ವೇರ್ಗಣ. ಆಮೇಲೆ ದಂಡ ಇರುವ ದೇವತಾಗಣ ಅವನ ಸುತ್ತ ಇರುತ್ತೆ. ಇನ್ನೆರಡು ಕೈಯಲ್ಲಿ, ಒಂದರಲ್ಲಿ ಮಷಿ ಭಾಜನ ಲೇಖ್ಯವು, ಮಷಿಯ ಕುಡಿಕೆ, ಮತ್ತೆ ಲೇಖ್ಯ ಪತ್ರ. ಇನ್ನೊಂದರಲ್ಲಿ ದಂಡೆ, ಇಲ್ಲ ಒಂದೇ ಕೈಯಲ್ಲಿ. ಇನ್ನೊಂದರಲ್ಲಿ ದಂಡ ಹಿಡ್ಕೊಂಡಿರ್ತಾನೆ. ಅದು ಶಿಲ್ಪಿಗೆ ಅವನ ಗುಣಲಕ್ಷಣಗಳನ್ನು ಪರಿಚಯ ಮಾಡಿಸ್ಬೇಕಾದ್ರೆ ಅವನು ಯಾವಾಗಲೂ ಹೆಂಗೆ ಹಿಡ್ಕೊಂಡಿರ್ತಾನೆ ಅಂತ ಆಗಲ್ಲಲ್ಲ, ಹಾಗರ್ಥ ಅಲ್ಲ. ಅವನು ಲೋಕಸಾಕ್ಷಿ ಅಂತ. ನೀವು ಕಂಡಿದ್ದೆಲ್ಲ ಬರಿತಾನೆ ಅಂದರೆ ಏನರ್ಥ? ಕಂಡಿದ್ದೆಲ್ಲ ಬರಿತಾನೆ ಅಂತಂದರೆ ಲೋಕಸಾಕ್ಷಿಯಾಗಿದ್ದಾನೆ. ಸ್ಪಿರಿಟನ್ನು ತಗೊಳ್ಬೇಕು. ಅವನು ಸುಮ್ಮನೆ ಹಿಂಗೆ ಇಟ್ಕೊಂಡ್ಬಿಟ್ಟು ಅದರ ಅರ್ಥ ನಾವು ಹಾಗೆ. ಇವಾಗ ವೇದವ್ಯಾಸರು ಹೀಗಿರ್ತಾರೆ ಅಂತ ಇದೆಯಲ್ಲ, ಜ್ಞಾನ ಮುದ್ರೆ. ನಾವು ಗಮನಿಸಬೇಕಾದದ್ದು ಜ್ಞಾನ ಮುದ್ರೆ ಅಂತ. ಅವರು ಯುದ್ಧ ಭೂಮಿಗೆ ಬಂದಾಗಲೂ ಹೀಗೆ ಇಟ್ಕೊಂಡಿದ್ರು. ಆಮೇಲೆ ಆಸ್ಥಾನದಲ್ಲಿ ಮಾತನಾಡಬೇಕಾದ್ರೂ ಹೀಗೆ ಇಟ್ಕೊಂಡಿದ್ರು ಅಂತ ಅಲ್ವಲ್ಲ, ಅಲ್ವೇ? ಅದನ್ನು ಆ ಮುದ್ರೆ ಅನ್ನೋದು ಏನೋ ನಿಮಗೆ ಹೇಳ್ತಾ ಇದೆ.
ಅದನ್ನು ತಗೊಳ್ಬೇಕು. ಜ್ಞಾನ ಸಂಪಾದನೆ ಮಾಡಬೇಕು. ಜ್ಞಾನ ಸಂಪಾದನೆ ಅಷ್ಟೇ. ಅದೊಂದು ಸ್ಟಿಲ್ ಫೋಟೋ ಇದ್ದಂಗೆ. ಆ ಸ್ಟಿಲ್ ಫೋಟೋ ಇದ್ದ ಹಾಗೆ ಯಾವಾಗಲೂ ಹಾಗೆ ಇರ್ತಾರೆ ಅಂತ ಅರ್ಥ ಅಲ್ಲ. ಅಥವಾಶ್ವ ಸಮಾರೂಢ ಕಾರ್ಯ ಏಕಸ್ತು ಭಾಸ್ಕರ. ಇದೆಲ್ಲ ಕಷ್ಟ ಆಗ್ತಾ ಇದೆಯಾ? ಆಮೇಲೆ ಬಾಲವ್ಯಜನ ಧಾರಿಣ್ಯವು ಪಾರ್ಶ್ವೇ ರಾಜ್ಞಿ ಚ ನಿಷ್ಪ್ರಭ. ಆಮೇಲೆ ಈ ರಾಜ್ಞಿ ಮತ್ತು ನಿಷ್ಪ್ರಭ ಅಂತ ಒಬ್ಬಳು ಹೊಳಿತಾ ಇರ್ತಾಳೆ, ಇನ್ನೊಬ್ಬಳಿಗೆ ಕಾಂತಿಯೇ ಇರಲ್ಲ. ಆ ಥರದವರು ಇಬ್ಬರು ಆಚೆ ಈಚೆ ನಿಂತು ಚಾಮರ ಬೀಸ್ತಾ ಇರ್ತಾರೆ. ಅಂದರೆ ಇದಕ್ಕೆಷ್ಟು ಜಾಗ ಬೇಕಾಗತ್ತೆ, ಎಷ್ಟು ಪ್ರತಿಮೆ, ಅದನ್ನೆಲ್ಲ ನೋಡಿಕೊಂಡು ಧ್ಯಾನ ಮಾಡಲಿಕ್ಕೆ ಎಷ್ಟು ಕಷ್ಟ ಇರುತ್ತೆ. ಸ್ಪೇಸ್ ಬೇಕಲ್ಲ, ಎಲ್ಲೆಲ್ಲೋ ಮಾಡಲಿಕ್ಕಾಗಲ್ಲ. ಒಂದಿಷ್ಟು ಅಂತ ಚಿತ್ರಪಟ ನಾವು ಇಷ್ಟರಲ್ಲಿ ಮಾಡ್ತೇವೆ ಅಂತ ಅದರಲ್ಲೂ ಮತ್ತೆ ವಿಭಾಗ ಮಾಡಿಕೊಳ್ಬೇಕು. ಚಿತ್ರ ಮಾಡುವಾಗ ಆ ಒಂದು ಮೆಷರ್ಮೆಂಟು ತಲೆನಲ್ಲಿ ಕೂಡಲೇ ಬಂದ್ಬಿಡತ್ತೆ. ಆ ಮೆಷರ್ಮೆಂಟ್ ಮಾಡ್ಕೊಳ್ಬೇಕು. ಇವೆಲ್ಲ ಕಷ್ಟ ಆಗತ್ರಿ, ಹೌದಾ? ಅಥವಾ ಅಶ್ವಸಮಾರೂಢ ಕಾರ್ಯ ಏಕಸ್ತು ಭಾಸ್ಕರ. ಸೂರ್ಯನನ್ನೊಬ್ಬನನ್ನೇ ತೆಗಿರಿ, ಒಬ್ಬನೇ, ಇನ್ಯಾರೂ ಇಲ್ಲ. ವರದಾ ಜಬ್ಜಿನಶ್ಚಂಗ ಸರ್ವೇ ದಿಕ್ಪಾ ಶಸ್ತ್ರಕರಾಕ್ರಮಾತ್. ಆಮೇಲೆ ದಿಕ್ಪಾಲಕರೆಲ್ಲರೂ ಅವರವರು ಶಸ್ತ್ರ, ದಿಕ್ಪಾಲಕರು ಅವರವರು ಶಸ್ತ್ರ. ಮುದ್ಗರ ಶೂಲ ಚಕ್ರಾಬ್ಜ ಭೃತೋಜ್ಞಾದಿ ದಿವಿಸ್ಥಿತಾ ಸೂರ್ಯಾರ್ಯಮಾದಿ ರಕ್ಷೋಂತಹ ಚತುರಹಸ್ತ ದ್ವಿಷಡ್ದಲೆ. ಅವರನ್ನು ಒಟ್ಟಿಗೆನೂ ಚಿಂತನೆ ಮಾಡಬಹುದು. ದ್ವಿಷಡ್ದಲ ಅಂದರೆ 12 ದಳ. 12 ದಳದಲ್ಲಿ ಇವರನ್ನೆಲ್ಲರನ್ನು ಚಿಂತನೆ ಮಾಡಬಹುದು. ದಿಕ್ಪಾಲಕರಿದ್ದಾರೆ. ದಿಕ್ಪಾಲಕರಲ್ಲಿ ಇಂದ್ರ ಇದ್ದಾನೆ. ಅವನು ಇಂದ್ರ ನೀಲಮಣಿ, ಇಂದ್ರನಂತೆ ನೀಲಿಯಾದ ಮಣಿ ಅಂತ. ಅಂದರೆ ಇಂದ್ರನ ಬಣ್ಣ ನೀಲ, ನೀಲಿ ಬಣ್ಣದ ಇಂದ್ರ ವಜ್ರಾಯುಧವನ್ನು ಹಿಡಿದು ಇದ್ದಾನೆ. ಆಮೇಲೆ ಅಗ್ನಿ, ಅವನು ಮುದ್ಗರವನ್ನು ಹಿಡಿದು ನಿಂತಿದ್ದಾನೆ. ಇನ್ನು ಇವನು ಯಮ, ದಂಡ, ಗದೆ ಅಲ್ಲ. ಯಮನ ಪಕ್ಕದಲ್ಲಿ ನಿರುತಿ, ಖಡ್ಗ. ನಾನು ನೈಋತಿ ಅಂತಂದರೆ ರಾಕ್ಷಸಿ ಅಂತ. ನಾನು ಒಬ್ಬ ಹುಡುಗಿಯ ಹೆಸರು ನೋಡಿದ್ದೆ, ನೈಋತಿ ಅಂತ. ಹೆಸರು ಡಿಫ್ರೆಂಟ್ ಆಗಿದೆ ಅಂತ ಇಟ್ಬಿಟ್ಟಿದ್ದಾರೆ. ಏನು ಮಾಡೋದು? ಪುಟ್ಟ ಹುಡುಗಿ ನೈಋತಿ. ಆಮೇಲೆ ಈಚೆ ವರುಣ ಇದ್ದಾನೆ. ವರುಣ ಪಾಶ. ಆಮೇಲೆ ವಾಯು, ಅವನಿಗೆ ಗದೆ. ಕುಬೇರ ಮುದ್ಗರ, ಸುತ್ತಿಗೆ. ಆಮೇಲೆ ಈಶಾನ ಶೂಲ. ಸೂರ್ಯನ ಜೊತೆಗೆ ಇವರೆಲ್ಲರನ್ನ ಇಟ್ಟುಕೊಂಡು ಚಿಂತಿಸಬಹುದು, ದೇವತೆಯಾಗಿ ಚಿಂತಿಸಬಹುದು. ಗ್ರಹ ಇದ್ದಾನೆ, ಗ್ರಹವಾಗಿ ಇದ್ದಾನೆ ಸೂರ್ಯ. ಆಮೇಲೆ ಧಾತ, ಸವಿತ, ಈ ತರಹದ 12 ರೂಪಗಳು, ಸೂರ್ಯನ 12 ರೂಪಗಳನ್ನು ತಗೊಂಡು ಬಿಡಿಸಬಹುದು. 12 ಸೂರ್ಯರಿದ್ದಾರೆ. ಅಂದರೆ 12 ತಿಂಗಳಲ್ಲಿ ಸೂರ್ಯನಿಗೆ 12 ಹೆಸರಿದೆ. ಒಬ್ಬನ ಹೆಸರು ಸಹಸ್ರಾಂಶು ಅಂತ, ಇನ್ನೊಬ್ಬನ ಹೆಸರು ತಪನ, ಗಭಸ್ತಿ, ಆಮೇಲೆ ರವಿ, ತ್ವಷ್ಟ, ವಿಷ್ಣು, ಹೀಗೆಲ್ಲ ಹೆಸರಿದೆ. ಈ 12 ಸೂರ್ಯನ ರೂಪಗಳನ್ನು ತಗೊಂಡು 12 ದಳಗಳಲ್ಲಿ ಚಿಂತಿಸಿ ಪೂಜಿಸಬಹುದು. ಇಲ್ಲ ಇಲ್ಲ, ಅದಿತಿಯ ಮಕ್ಕಳು ಆದಿತ್ಯರು. ವರುಣ, ಮಿತ್ರ, ಹಾಗೆಲ್ಲ ಹೆಸರಿದೆ. ಒಂದೊಂದು ಹೆಸರು ಹೇಳ್ಕೊಂಡು ಒಂದೊಂದು ಮಂತ್ರ ಹೇಳಿ ಒಂದು ಮಾಡ್ತಾರೆ. ಆದ್ರೆ ಈ ಹೆಸರುಗಳಿಗೂ ಅದು ವ್ಯತ್ಯಾಸ ಇದೆ. ಇದನ್ನ ಸರಿಯಾಗಿ ಮಾಡ್ಕೋಬಹುದು. ಪುರಾಣದಲ್ಲಿ ಹೇಳಿದೆ ಮಾಡ್ಕೋಬಹುದು. ಮಾಡ್ಕೊಳ್ಳೋರು ಯಾರು? ಅದೇ ನಾವು ಮಾಡ್ಕೊ. ಅದರಲ್ಲಿ ಸೂರ್ಯ, ಭಾಸ್ಕರ, ಆ ಥರ ಎಲ್ಲ ಇದೆ. ಇಲ್ಲಿ ಸಾಕೆಂದ್ರಲ್ಲಿ ಸೂರ್ಯ ನಮಸ್ಕಾರ ಮಾಡಿಸೋರು.
ಅಲ್ಲ ಅದಾದರೆ ಎಷ್ಟೋ ಬೇಕಾದ್ರು ಮಿತ್ರ ಸವಿತಾ ಭಗ ಆ ಥರದ್ದು ಒಂದು ಪದ್ಧತಿ ಇದೆ. ಅದೆಲ್ಲ ಇದೆ. ಅದೇ ಆ ಥರದ್ದೊಂದಿದೆ. ಮಗ ಎಲ್ಲ ಇದೆ. ಅದೇ ಅದಕ್ಕೆಲ್ಲ ಇಲ್ಲಿ ಬೇರೆ ಹೆಸರನ್ನು ಹೇಳಿದ್ದಾರೆ. ಅಂದರೆ ಅದೇ ಹೆಸರು ಹೇಳಿ. ಕನ್ಫ್ಯೂಸ್ ಮಾಡ್ಕೊಂಡು ಹೌದು ಹೌದು. ಸೂರ್ಯನದ್ದೇ 12. ಸೂರ್ಯನದ್ದೇ 12 ನಾಮ. ನಿಮಗಿನ್ನೂ ಚೆನ್ನಾಗಿ ಬೇಕು ಅಂತಂದರೆ ವನಪರ್ವದ ಇದರಲ್ಲಿ ವನಪರ್ವದಲ್ಲಿ, ಮಹಾಭಾರತದ ವನಪರ್ವದಲ್ಲಿ ಅದು ಬರುತ್ತೆ. ಅಕ್ಷಯ ಪಾತ್ರೆಯನ್ನು ಕೊಡುವಾಗ ಒಂದಿಷ್ಟು ನಾಮಗಳು ಬರುತ್ತೆ. ಆದಿತ್ಯ ಹೃದಯದಲ್ಲಿ ಬರುವ ಕೇವಲ ಸೂರ್ಯನಿಗೆ ಸಲ್ಲುವಂಥದ್ದನ್ನು ಇಟ್ಟುಕೊಂಡು ಸೂರ್ಯನ ಅಂತರ್ಯಾಮಿಯಾದ ನಾರಾಯಣನಿಗೆ ಸಲ್ಲೋದನ್ನು ಬಿಡಿ, ಅದು ಬೇರೆಯೂ ಬರುತ್ತೆ. ಬೇರೆ ಇರೋದನ್ನು ತಗೊಂಡು ಮಾಡ್ಬೋದು 12. ಇನ್ನು ಮೈಸೂರು ಅರಮನೆಯಲ್ಲಿ ಮೇಲ್ಛಾವಣೆಯಲ್ಲಿ ದಿಕ್ಪಾಲಕರ ಚಿತ್ರವಿದೆ. ಇದೆ, ಜಗನ್ಮೋಹನ ಪ್ಯಾಲೇಸಲ್ಲಿ ಇರಬೇಕು ಪ್ರಾಯ ಅಲ್ವಾ, ಎಲ್ಲೋ ಇದೆ, ಯಾವುದೋ ಒಂದು ಅರಮನೆಯಲ್ಲಿದೆ. ಇನ್ನೊಂದು ಬಾದಾಮಿಯಲ್ಲಿ 3ನೆಯ ಮೇಣದ ಬಸ್ತಿಯಲ್ಲಿ 3ನೆಯ ಫ್ಲೋರ್ಗೆ ಹೋದರೆ ಅಲ್ಲಿ ಮೇಲ್ಗಡೆ ದಿಕ್ಪಾಲಕರ ಚಿತ್ರ ಇದೆ. ಐರಾವತವನ್ನು ಏರಿದ ಇಂದ್ರ, ಆಮೇಲೆ ಅವರವ್ರ ವಾಹನದ ಜೊತೆಗೆ ಅವರವ್ರ ವಾಹನ ಮತ್ತು ಅವರ ಆಯುಧ, ಅವರ ಹೆಂಡತಿ ಎಲ್ಲರ ಜೊತೆಗಿದೆ. ಆಯಿತಾ, ಇದು ಇರೋದು. ಇನ್ನು ಅವನ ಸುತ್ತಲೂ ಕೂಡ ನೀವು ಬೇರೆ ಬೇರೆ ಅವನ ರೂಪ ಇತ್ಯಾದಿಗಳನ್ನೆಲ್ಲ ಹಾಕಬಹುದು. ಅದು ಎಷ್ಟೂ ದೊಡ್ಡದಾಗಬಹುದು. ಹೀಗಿದೆ, ಪ್ರತಿಮೆಗೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದಾರೆ. ಕೆತ್ತಬೇಕಾದ್ರೆ, ಚಿಂತನೆ ಮಾಡಬೇಕಾದ್ರೆ ಏನು ಹೌದು 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 ಹೌದು. ಆಮೇಲೆ ಇವನು ಕುಜ ಶಕ್ತ್ಯಕ್ಷ ಮಾಲಿಕ, ಶಕ್ತಿ ಆಯುಧ ಮತ್ತು ಅಕ್ಷವನ್ನು ಹಿಡಿದುಕೊಂಡ ಹಾಗೆ. ಬುಧ ಚಾಪಾಕ್ಷಪಾಣಿ, ಬುಧ ಅನ್ನುವ ಗ್ರಹ ಏನಿದ್ದಾನೆ ಬಿಲ್ಲು ಮತ್ತು ಅಕ್ಷವನ್ನು ಹಿಡ್ಕೊಂಡಿದ್ದಾನೆ. ಜೀವ ಕುಂಡ್ಯಕ್ಷ ಮಾಲಿಕ, ಜೀವ ಅಂದರೆ ಬೃಹಸ್ಪತಿ. ಬೃಹಸ್ಪತಿಗೆ ಶಿಲ್ಪಶಾಸ್ತ್ರದ ಮತ್ತು ಜ್ಯೋತಿಷ್ಶಾಸ್ತ್ರದ ಟರ್ಮ್ ಜೀವ ಅಂತ. ಜೀವ ಜ್ಯೋತಿಷಾಸ್ತ್ರದಲ್ಲಿ ನಿನಗೆ ಜೀವ ಸರಿ ಇಲ್ಲ ಅಂತಂದರೆ ಬೃಹಸ್ಪತಿ ಸರಿಯಾದ ಸ್ಥಾನದಲ್ಲಿಲ್ಲ ಅಂತ ಅರ್ಥ. ಜಾತಕದಲ್ಲಿ ವ್ಯಭಿಚಾರ ಇದೆ ಅಂದರೆ ಹೊಡಿಲ್ ಕೊಟ್ಟೋಗಿದ್ರು ಒಬ್ಬ ಜ್ಯೋತಿಷ್ಕರಿಗೆ. ಏನ್ರಿ ನನ್ನ ಮಗಳು ಇನ್ನೂ ಚಿಕ್ಕವಳು, ಅವಳಿಗೆ ವ್ಯಭಿಚಾರ ದೋಷ ಇದೆ ಅಂತ ಹೇಳ್ತಾ ಇದ್ದೀರಲ್ಲ. ಇಲ್ಲಪ್ಪ, ಜ್ಯೋತಿಷ್ಶಾಸ್ತ್ರದ ಟರ್ಮ್ ಒಂದಿರುತ್ತೆ ಹಾಗೆ. ಇನ್ನು ಜೀವ ಕುಂಡಿ ಅಂತ ಹೇಳಿದ್ರೆ ಕಮಂಡಲು, ಅಕ್ಷಮಾಲೆಯನ್ನು ಹಿಡ್ಕೊಂಡಿರ್ತಾನೆ. ಶುಕ್ರ ಕುಂಡ್ಯಕ್ಷಮಾಲೀಚ, ಶುಕ್ರನು ಕೂಡ ಸೇಮ್. ಕಿಂಕಿಣಿ ಸೂತ್ರವಾನ್ ಶನಿ, ಶನಿ ಏನಿದ್ದಾನೆ ಗಲಗಲ ಅಂತನ್ನುವ ಗೆಜ್ಜೆಯ ಸೂತ್ರವನ್ನು ಹಿಡ್ಕೊಂಡಿರ್ತಾನೆ. ಅರ್ಧಚಂದ್ರದರೋ ರಾಹು, ರಾಹುವಿನ ಕೈಯಲ್ಲಿ ಅರ್ಧಚಂದ್ರ ಇರುತ್ತೆ. ಕೇತು ಖಡ್ಗೀಚ ದೀಪಭೃತ್, ಕೇತು ಏನು ಮಾಡಿರ್ತಾನೆ ಖಡ್ಗವನ್ನು ದೀಪವನ್ನು ಹಿಡ್ಕೊಂಡಿರ್ತಾನೆ. ಅನಂತಸ್ತಕ್ಷಕ ಕರ್ಕ ಪದ್ಮೋ ಮಹಾಬ್ಜ ಶಂಖಕ ಕುಲಿಕ ಸೂತ್ರಿಣಸ್ತರ್ವೇ ಫಣವಕ್ತ್ರ ಮಹಾಪ್ರಭಾ. ಕೇತುಭ್ಯೋ ನಮಃ ಅಂತ ಹೇಳೋದು. ಕೇತು ಅಂದರೆ ಒಬ್ಬರು ದೇವತೆಗಳಲ್ಲ, ಬಹಳ ಜನ ದೇವತೆಗಳು. ಕೇತುಭ್ಯೋ ನಮಃ ಅಂತ. ಅವರು ಹೇಗೆ ಅನಂತ, ತಕ್ಷಕ, ಕರ್ಕಾಟಕ, ಪದ್ಮ, ಮಹಾಪದ್ಮ, ಶಂಖಕ, ಗುಳಿಕ. ಅಲ್ಲ, ಅದನ್ನೇ ಗುಳಿಕ ಮಾಡಿರೋದು ಅವರು. ಹೌದು. ಧೃತರಾಷ್ಟ್ರ, ಶಂಖಪಾಲ, ಇವರೆಲ್ಲರೂ ಕೂಡ ಸರ್ವೇ ಫಣವಕ್ತ್ರ ಮಹಾಪ್ರಭಾ, ಹಾವಿನ ಮೋರೆಯವರು. ಇವರನ್ನು ಪೂಜೆ ಮಾಡೋದು. ಇಂದ್ರ ವಜ್ರಾಯುಧವನ್ನು ಹಿಡಿದಿರ್ತಾನೆ, ಗಜಾರೂಢನಾಗಿರ್ತಾನೆ, ಅಗ್ನಿ ಶಕ್ತಿಯನ್ನು ಧರಿಸಿರ್ತಾನೆ. ಛಾಗಗಹ ಮೇಷವಾಹನ. ಆಮೇಲೆ ಯಮ ದಂಡವನ್ನು ಹಿಡಿದಿರ್ತಾನೆ.
ಎಮ್ಮೆ ಮೇಲೆ ಕೋಣದ ಮೇಲೆ ಕೂತಿರ್ತಾನೆ. ನೈಋತಃ ಖಡ್ಗವಾನ್ ಕರೆ, ನಿರುತಿ ಖಡ್ಗವನ್ನು ಹಿಡಿದಿರ್ತಾನೆ. ಮಕರೇ ವರುಣ ಪಾಶಿ, ಮೊಸಳೆಯ ಮೇಲೆ ವರುಣ ಇರ್ತಾನೆ, ಪಾಶವನ್ನು ಹಿಡಿದಿರ್ತಾನೆ. ವಾಯುರು ವಜ್ರಧರೋ ಮೃಗೆ, ವಾಯುದೇವ ವಜ್ರವನ್ನು ಹಿಡಿದಿರ್ತಾನೆ, ಮೃಗದ ಮೇಲಿರ್ತಾನೆ. ಗದಿ ಕುಬೇರ ಮೇಷಸ್ಥಃ, ಸಾಮಾನ್ಯವಾಗಿ ಕುಬೇರ ನರವಾಹನ ಅಂತ ಮನುಷ್ಯರ ಮೇಲಿರ್ತಾನೆ. ತಮಿಳುನಾಡು ಬೃಹದೀಶ್ವರರು ಹಾಂ, ಬಿಗ್ ಟೆಂಪಲ್ ಅಂತ, ಹೌದು, ಸುತ್ತಲೂ ಇದೇ ಲಕ್ಷಣಗಳಲ್ಲಿದೆ. ಅದು ಲಕ್ಷಣ ಇದೆ. ಅವನು ಮನುಷ್ಯ ನರವಾಹನ, ಅವನು ಬಹಳ ಹಣ ಇದ್ದವನು ಮನುಷ್ಯರನ್ನೇ ಇರೋದಲ್ವಾ, ಅದಕ್ಕೆ ಕುಬೇರನಿಗೆ ನರವಾಹನ. ಕೆಲವೊಬ್ಬರು ನರವಾಹನ, ಇಲ್ಲಿ ನರವಾಹನ ಹೇಳಲಿಲ್ಲ. ಮೇಷಸ್ಥಃ ಅಂದರು. ಈಶಾನಶ್ಚ ಜಟಿ ವೃಚೆ, ಸದಾಶಿವ ಜಟೆಯನ್ನು ಇಟ್ಕೊಂಡು ವೃಷದಲ್ಲಿ ಇರ್ತಾನೆ. ಎಲ್ಲರಿಗೂ ಕೂಡ ಟೆನ್ಷನ್ ಮಾಡ್ಕೋಬೇಡಿ, ದ್ವಿಬಾಹವಹ, ಎರಡೇ ಕೈ, ಬಹಳ ಕೈಗಳಿಲ್ಲ. ವಿಶ್ವಕರ್ಮ ಅಕ್ಷಸೂತ್ರವಾನ್, ವಿಶ್ವಕರ್ಮನನ್ನು ಚಿಂತನೆ ಮಾಡಬೇಕಾದ್ರೆ ಇವ್ರನ್ನೆಲ್ಲ ಕೆತ್ತಬೇಕು ಅಂದರೆ ವಿಶ್ವಕರ್ಮನ ಅನುಗ್ರಹ ಬೇಕು. ಅವನು ಟೇಪು, ಆಮೇಲೆ ಜಪದ ಮಣಿ ಇಟ್ಕೊಂಡಿರ್ತಾನೆ. ಜಪದ ಮಣಿ ಯಾಕೆ ಅಂತಂದರೆ ಅದನ್ನು ಕೆತ್ತಬೇಕು ಅಂತಾದರೆ ಅದರ ಮೂರ್ತಿಯನ್ನು ಏಕಾಗ್ರವಾಗಿ ಚಿಂತಿಸಬೇಕು ಶಿಲ್ಪಿಯಾದವ. ಅದಕ್ಕೆ ಜಪ ಮಾಡಬೇಕು ಅಂತ ಶಿಲ್ಪ ಕೆತ್ತುವವರು, ಶಿಲ್ಪ ಮಾಡುವವರು ಏನು ಮಾಡಬೇಕು? ದಿವಸ ಅವರಿಗೆ ಪಾರಾಯಣ ಯಾವುದು ಗೊತ್ತಾ? ಪುರುಷ ಸೂಕ್ತ, ಪವಮಾನ ಸೂಕ್ತ, ಆಮೇಲೆ ಯಾರೇ ಆಗಿರಲಿ ಶಿಲ್ಪಕಲಾ ಅಕಾಡೆಮಿಲೂ ಅದು ಅಧಿಕೃತವಾದ ಪಠ್ಯ. ಆಯ್ತಾ? ಹನುಮಾನ್ ವಜ್ರಹತ್ರ ಸ್ಯಾತ್ ಪದ್ಭ್ಯಾಂ ಸಂಪೀಡಿತ ಅಸುರ. ಹನುಮಂತನನ್ನು ಇದು ಮಾಡಬೇಕಾದ್ರೆ ಕಾಲಡಿಯಲ್ಲಿ ಅಸುರ ಇರಬೇಕು. ಹನುಮಂತ ಚಿತ್ರಣ ಮಾಡಬೇಕಾದ್ರೆ ವಜ್ರಹಸ್ತ, ವೀಣಾಹಸ್ತ ಕಿನ್ನರಾಸ್ಯು, ಮಾಲಾ ವಿದ್ಯಾಧರಾಖ ಚಕ್ಕೆ, ಅವನ ಸುತ್ತ ವಿದ್ಯಾಧರರು ವೈಣಿಕರೆಲ್ಲ ಇರಬೇಕು. ಹನುಮಂತನ ಪ್ರಾಚೀನವಾದ ಡಿಸ್ಕ್ರಿಪ್ಷನ್ ಇದು ಕೆತ್ತುವಾಗ. ಇನ್ನು ಪಿಶಾಚರೂ ಇರಬೇಕು. ವೇತಾಳ, ಪಿಶಾಚರನ್ನ ಇದು ಮಾಡ್ಬೇಕಾದ್ರೆ ದುರ್ಬಲವಾದ ಅಂಗಾಂಗಗಳಿರಬೇಕು. ವೇತಾಳರನ್ನು ಕೆತ್ತಬೇಕಾದ್ರೆ ವಿಕೃತವಾದ ಆನನಗಳಿರಬೇಕು. ಕ್ಷೇತ್ರಪಾಲ ಶೂಲವಂತಹ, ಕ್ಷೇತ್ರಪಾಲಕರು ಅಂತ. ಕ್ಷೇತ್ರಪಾಲ ಅಂತಂದರೆ ಸ್ಥಳೀಯ ದೇವತೆಗಳು, ಅವರಿಗೆ ಬಲಿ ಹಾಕೋದು ಅಂತ. ಬಹಳ ಹಿಂದೆ ಉಡುಪಿಯಲ್ಲಿ ಬಹಳ ಅನ್ನ ಹಾಕಿದ್ರೆ ನಾನೇನು ಕ್ಷೇತ್ರಪಾಲನ ಅಂತ ಕೇಳ್ತಾ ಇದ್ರು. ಕ್ಷೇತ್ರಪಾಲ ಭೂತ, ಕ್ಷೇತ್ರಪಾಲ. ಪ್ರೇತಾ ಮಹೋದರಾಕೃಶಾ, ಪ್ರೇತಗಳನ್ನು ಕೆತ್ತಬೇಕು ಅಂತಂದರೆ ಶಿಲ್ಪದಲ್ಲಿ ದೊಡ್ಡ ಹೊಟ್ಟೆ ಇರಬೇಕು, ಅವ್ರು ತೆಳಗಿರ್ಬೇಕು. ಇದು ಪ್ರೇತಗಳ ಲಕ್ಷಣ. ಹೀಗೆ ಅಗ್ನಿಪುರಾಣದಲ್ಲಿ ಸೂರ್ಯಾದಿಗ್ರಹ ದೇವತಾ ಪ್ರತಿಮಾ ಲಕ್ಷಣ ವರ್ಣನಂ ನಾಮ. ಆಮೇಲೆ 64 ಯೋಗಿನಿಯರ ಲಕ್ಷಣ ಇದೆ. ಅದನ್ನೇನು ನಾನೇನು ಮಾಡಲ್ಲ. ಆ ಯೋಗಿನಿಯರನ್ನ ಎಲ್ಲಿ ಅಂತ ಹುಡ್ಕೊಂಡು ಬರೋಣ. ಶಿಲ್ಪಶಾಸ್ತ್ರದಲ್ಲಿ ಆಸಕ್ತಿ ಇದ್ದವ್ರು ಓದಬಹುದು. ತಾರ ಅಂತ ಹೇಳಿ ಇದ್ದಾಳೆ, ಋಗ್ವೇದ ಅಂತ ಇದ್ದಾಳೆ, ಸರ ಅಂತ ಹೇಳಿ ಇದ್ದಾಳೆ, ಕ್ರೋಧನ, ಮೇಘನಾದ, ಪ್ರಚಂಡ, ಉಗ್ರ, ಕಾಲಕರ್ಣಿ, ವರಪ್ರದ, ಚಂಡಿ, ಚಂಡವತಿ, ಪ್ರಪಂಚ, ಪ್ರಳಯಾಂತಿಕ, ಶಿಶುವಕ್ತ್ರ, ಪಿಶಾಚಿ, ಪಿಶಿತಾಸವಲೋಲುಪ, ಧಮನಿ, ತಪನಿ, ರಾಗಿಣಿ, ವಿಕೃತಾನನ, ಹೀಗೆ ಇಷ್ಟು ಜನ. ಬಿಡಾಲಿ, ಬೆಕ್ಕಿನ ಮೋರೆಯವಳು ಇದ್ದಾಳೆ. ಹೀಗೆಲ್ಲ ಇದ್ದಾರೆ. ಯೋಗಿನಿಯರು ಅಂತ ಕರೀತಾರೆ. ಯೋಗಿನಿಯರು ಕೆಲವೊಬ್ಬರು ದೇವತೆಗಳಿದ್ದಾರೆ, ಕೆಲವರಿಲ್ಲ. ಮತ್ತು ಅವರ ಸ್ವರೂಪ ಎಲ್ಲ ನಮಗೆ ಗೊತ್ತಾಗೋದಿಲ್ಲ. ಈ ರೀತಿ ಎಲ್ಲ ಇದ್ದಾರೆ. ನಾವು ಯಾವ ಯೋಗಿನಿಯನ್ನು ಯಾವ ದೇವಿ ಅಂತ ಉಪಾಸನೆ ಮಾಡ್ತಾ ಇದ್ದೀವೋ ದೇವ್ರಿಗೆ ಗೊತ್ತು. ಅಲ್ಲಿಗೆ 52ನೇದ್ದು. 53ರಲ್ಲಿ
ಲಿಂಗ ಲಕ್ಷಣ. ಅದನ್ನು ಮುಂದಿನ ಬಾರಿ ನೋಡೋಣ. ಕೃಷ್ಣಾರ್ಪಣಮಸ್ತು. ಇನ್ನು ಸರಿಯಾಗಿ 5 ನಿಮಿಷ ಬಿಟ್ಟು ವಿಷ್ಣು ತತ್ವ ನಿರ್ಣಯ ಮಾಡುವ.